ಇದೆಲ್ಲದರ ನಡುವೆ ಲೋಕಭವನದಿಂದ ವಿಜಯ್ಗೆ ಇನ್ನೂ ಕೂಡ ಆಹ್ವಾನ ಹೋಗಿಲ್ಲ. ನಾಳೆ ಪ್ರಮಾಣ ವಚನಕ್ಕೆ ಇನ್ನೂ ಕೂಡ ಲೋಕಭವನದಿಂದ ಯಾವುದೇ ರೀತಿಯಾದಂತಹ ಆಹ್ವಾನ ಬಂದಿಲ್ಲ. ಗವರ್ನರ್ ಕಚೇರಿಗೆ ತಲುಪಿದ್ದಂತಹ 116 ಶಾಸಕರ ಪಟ್ಟಿ ಏನಿದೆ, ವಿಜಯ್ ಬಳಿ ಸರ್ಕಾರ ರಚನೆಗೆ ಬೇಕಾದಂತ ಸಂಖ್ಯಾಬಲ ಇಲ್ಲ. 116 ಶಾಸಕರ ಬೆಂಬಲ ಪತ್ರ ಮಾತ್ರ ತಲುಪಿದೆ. ವಿಜಯ್ ಬಳಿ ಸರ್ಕಾರ ರಚಿಸುವಷ್ಟು ಬೆಂಬಲ ಇಲ್ಲ. 118 ಶಾಸಕರ ಬೆಂಬಲ ಇಲ್ಲ ಅಂತ ರಾಜಭವನ ಕಚೇರಿ ಇನ್ನೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಟ್ಟಿಲ್ಲ. ಸೊ ಅಲ್ಲಿಗೆ ನಾಳೆ ಪ್ರಮಾಣ ವಚನಕ್ಕೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಇನ್ವಿಟೇಷನ್ ಹೋಗಿಲ್ಲ. ಓಕೆ, ನಿಮಗೆ 118 ಶಾಸಕರ ಬೆಂಬಲ ಇದೆ, ಸೊ ನೀವು ಅಲ್ಲಿಗೆ ಲಾರ್ಜೆಸ್ಟ್ ಪಾರ್ಟಿ ಬೇರೆ, ನೀವು ಸರ್ಕಾರ ರಚನೆ ಮಾಡಬೇಕು ಅಂತೇಳಿ ರಾಜ್ಯಪಾಲರು ಆಹ್ವಾನ ಕೊಡಬೇಕು. ಅದರ ಪ್ರಕಾರ ಅವರು ಪದಗ್ರಹಣ ಆಗುತ್ತೆ, ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಬಟ್ ಈಗ ನಂಬರ್ ಇಲ್ವಲ್ಲ, 116 ಅಷ್ಟೇ ಇರೋದು, ಇನ್ನು 2 ನಂಬರ್ ಬೇಕು. ಆ 2 ನಂಬರಿಗೆ ಕಸರತ್ತು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ ಕಡೆಯಿಂದ ಸಪೋರ್ಟ್ ತೊಗೊಂಡಿದ್ದಾರಲ್ಲ, ಕಾಂಗ್ರೆಸ್ನ ಶಾಸಕರನ್ನ ರೆಸಾರ್ಟ್ನಲ್ಲಿ ಇಡಿಸಿದ್ದಾರೆ. ಬಿಕಾಸ್ ಆಪರೇಷನ್ ಭೀತಿ ಇದೆ. ಮತ್ತು ಆಪರೇಷನ್ ಮಾಡಿ ಮತ್ತೆ ಈಗ ಅಲ್ಲಿಗೆ ಹೋದ್ರು ಇಲ್ಲಿಗೆ ಹೋದ್ರು ಅಂತ ಅಂದರೆ ಸೇಮ್ ಸಿನಿಮಾ ಥರದೇ ಟ್ವಿಸ್ಟ್ಗಳನ್ನು ಈಗ ತಮಿಳುನಾಡು ರಾಜಕೀಯ ಪಡ್ಕೊಳ್ತಾ ಇರೋದು. ಯಾಕೆ ಅಂತಂದರೆ ಈಗ ಎಷ್ಟು ಡಿಲೇ ಮಾಡ್ತಾರೆ ಅಥವಾ ಎಷ್ಟು ಇದನ್ನು ಲ್ಯಾಗ್ ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಕುದುರೆ ವ್ಯಾಪಾರಕ್ಕೂ ಕೂಡ ಆಪ್ಷನ್ ಕೊಟ್ಟಂತೆ ಆಗುತ್ತೆ. ಸೊ ಆಮೇಲೆ ಇಷ್ಟು ದಿವಸ ಈಗ ರಾಜ್ಯಪಾಲರ ನಡೆ ವಿರುದ್ಧ ಈಗ ಆಲ್ರೆಡಿ ತಮಿಳುನಾಡಲ್ಲಿ ಹೋರಾಟಗಳನ್ನು ಕೂಡ ಮಾಡ್ತಾಯಿದ್ರು. ಈಗ ಇವತ್ತು ಅಟ್ಲೀಸ್ಟ್ ಈಗ ಸಂಜೆ ಹೊತ್ತಿಗೆ ಇಷ್ಟೆಲ್ಲ ಬೆಳವಣಿಗೆ ಆಗೋ ಹೊತ್ತಿಗೆ ಎಲ್ಲ ಸಂಭ್ರಮಾಚರಣೆ ಇತ್ತು. ಇನ್ನೇನು ನಾಳೆ ಪದಗ್ರಹಣ ಆಗುತ್ತೆ, CM ಆಗ್ತಾರೆ ವಿಜಯ್ ಅಂತೇಳಿ ಅಭಿಮಾನಿಗಳೆಲ್ಲ ಫುಲ್ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅದರ ನಡುವೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ.